ಅಪ್ಪನ ಹೆಸರು ಬಂದು ದಾನಪಪ್ಪ ಅಂತ ಹೇಳಿ. ಸೊ ಅಪ್ಪ ಇವಾಗ ರೆಗ್ಯುಲರ್ ಆಗಿ 1 ಮಂತ್ ಇಂದ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ. ಸೊ ಅಪ್ಪನೂ ಕೂಡ ಒಂದು ಬೆಸ್ಟ್ ರಿಸಲ್ಟ್ ನ ತಗೊಂಡಿದ್ದಾರೆ. ಅಪ್ಪನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಶುಗರ್ ಇತ್ತು, ಎರಡನ್ನೂ ಕೂಡ ಇವಾಗ ನಾರ್ಮಲ್ ಆಗಿದೆ. ಅಪ್ಪ ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ ಕೂಡ ಬಿಟ್ಟಿದ್ದಾರೆ ಇವಾಗ. ಸೊ ಅಪ್ಪಂಗೆ ಬಂದು ಅವಾಗಲೇ ಶುಗರ್ ಟೆಸ್ಟ್ ಮಾಡುವಾಗ ಫಸ್ಟ್ ಟೈಮ್ 199 ಇತ್ತು, ಒಂದು ಕಡಿಮೆ ಇನ್ನು 200 ಇತ್ತಪ್ಪಮ್ಮ. ಸೊ ಇವಾಗ ಬಂದು 1 ಅವರ್ ಶುಗರ್ ಚಾಲೆಂಜಿಂಗ್ ಆದ್ಮೇಲೆ 153 ಆಗಿದೆ. ಜೋರ ಕ್ಲಾಪ್ ಮಾಡಿ ಅಪ್ಪಂಗೋಸ್ಕರ. ಸೊ ಅಪ್ಪ ಬಂದು ಇವಾಗ ಅವ್ರ ಎಕ್ಸ್ಪೀರಿಯನ್ಸ್ ನ ಹೇಳ್ತಾರೆ, ಏನೆಲ್ಲ ಟ್ರೀಟ್ಮೆಂಟ್ ಮಾಡಿದ್ರು. ಸೊ ಅವರ ಸೆರಾಪ್ ಕೇರ್ ಅನುಭವನ ಹೇಳ್ತಾರಪ್ಪಮ್ಮ, ಕೇಳಿಸ್ಕೊಳ್ಳೋಣ. ಎಲ್ರಿಗೂ ನಮಸ್ಕಾರ. ಸೆರಾಪ್ ಕೇರ್ಗೆಲ್ಲ ಯಾರ್ಯಾರು ಬಂದಿದ್ರು ಎಲ್ಲರಿಗೂ ನಮಸ್ಕಾರ. ನಾನು ಸುಮಾರು 2 ಇಯರ್ಸ್ ಬ್ಯಾಕು ನಾನು ಇದು ಮಾಡ್ಕೊಂಡಿದ್ದೆ, ಶುಗರು ಬಿ ಪಿ 190 ಇತ್ತು ನನಗೆ. ಶುಗರು 260 ಮೇಲೆ ಇತ್ತು. ನಾನು ಹಂಗೆ ತೊಗೊಳ್ತಿದ್ದೆ, ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೆ. ಕಡಿಮೆ ಇವಾಗ ಅಸಲು ಟೆಸ್ಟಿಗೆ ಹೋಗಲಿಲ್ಲ. ಹೆಣ್ಮಕ್ಳು ಹೇಳ್ತಾಯಿದ್ರು, ನೀನು ತಿಂಗಳು ಟೆಸ್ಟ್ ಮಾಡಲ್ಲ ಏನೆಲ್ಲ ಮಾಡಿದ್ರೆ ಅದ್ರ ಬಗ್ಗೆ ನನ್ನ ಗಮನನೇ ಕೊಡ್ತಾಯಿದ್ದಿಲ್ಲ. ನನಗೆ ಅವಾಗೇ ಡಾಕ್ಟ್ರ್ ಹೇಳಿದ್ರು ಏನು ಇಷ್ಟಕ್ಕೊಂದು ಬಿ ಪಿ ಇದೆ ಅಂತ. ಮೊನ್ನೆ ನಾನು ಇಲ್ಲಿ ಚೆಕ್ ಮಾಡ್ಸ್ಕೊಂಡಿನಿ. ನಾನೆಲ್ಲ ಇದೆಲ್ಲ ಇವೆಲ್ಲ ಆಟೋಮೆಟಿಕ್ಕು ಮತ್ತು ಮ್ಯಾಟು, ಈ ಚೇರು, ಈ ಮದರ್ ಸ್ಪೆಷಲ್ ಎಲ್ಲ ಚೆಕ್ ಮಾಡಿದಾಗ ಮೊನ್ನೆ ಲಾಸ್ಟ್ ಟೈಮ್ ನಾನು ಬಿ ಪಿ ಚೆಕ್ ಮಾಡಿದರು. ಬಿ ಪಿ ಚೆಕ್ ಮಾಡಿದಾಗ 96ಕ್ಕೆ ಬಂದಿದೆ. ಇವರಲ್ಲಿದೆ ಲೀಸ್ಟ್. 190 ಇತ್ತು ನಂದು ಬಿ ಪಿ, 190 96ಕ್ಕೆ ಬಂದಿದೆ ಬಿ ಪಿ. 200 ಚಿಲ್ಲರ್ ಇದ್ದದ್ದು ಶುಗರು ಈಗ ಚೆಕ್ ಮಾಡಿದರೆ ಈಗ 153 ಬಂದಿದೆ. 153 ಬಂದಿದೆ. ಎಲ್ಲ ಮೆರಕಲ್ಲ ನೋಡಿ. ಮ್ಯಾಟು ಈಗ ಯಾವುದು, ಈಗ ಈ ಮ್ಯಾಟು, ಈ ಚೇರ್ಸು, ಈ ಆಟೋಮೆಟಿಕ್ಕು, ಈ ಮದರ್ ಚೇರ್, ಇವೆಲ್ಲ ಮದರ್ ಸ್ಪೆಷಲ್ ಏನಿದಾವಲ್ಲ ತಗೊಂಡ್ರೆ ಆಟೋಮೆಟಿಕ್ ನೋಡಿ. ಒಂದೇ ತಿಂಗಳಲ್ಲಿ ನಾನು 1 ತಿಂಗಳಾಗಿದೆ ಇಷ್ಟಕೊಂಡು ಡೌನಾಗಿ. ಇನ್ನೊಂದು ತಿಂಗಳು ಬಂತಂದರೆ ಟ್ಯಾಬ್ಲೆಟ್ ಬಿಟ್ಬಿಡ್ತೀನಿ ಏನು ಅನ್ಸುತ್ತೆ. ನಾನು ಕಂಟಿನ್ಯೂ 1 ತಿಂಗಳು ಆಗ್ಬಿಟ್ರೆ, ಇನ್ನೊಂದು ತಿಂಗಳಿಗೆ ಇಷ್ಟು ಬಂದಿದೆ, ಇನ್ನೊಂದು ತಿಂಗಳು ಕಂಟಿನ್ಯೂ ಇದ್ಬಿಟ್ರೆ ಟ್ಯಾಬ್ಲೆಟ್ಸ್ ಬಿಟ್ಬಿಡ್ತೀವಿ. ನನಗೆ ಏನು ಮೆಡಿಸಿನ್ ಇಲ್ಲ. ಜೇಡ್ ವಾಟ್ರ್ ಕೊಟ್ಟರು ಈ ಟೆಸ್ಟ್ ಮಾಡೋಕ್ಕೆ, ಮತ್ತು ಮ್ಯಾಟ್ ಕೊಡ್ತಿದ್ದಾರೆ, ಮತ್ತು ಆಟೋಮೆಟಿಕ್ಕು, ಮತ್ತು ಅದು ಚೇರ್ ಒಂದು ಕೊಡ್ತಾರೆ ನಮಗೆಲ್ಲ ಥೆರಪಿಗೆ. ಈ ಮದರ್ ಸ್ಪೆಷಲ್ ಒಂದು ಕೊಡ್ತಾರೆ. ಇಲ್ಲಿ ಯಾವುದೇ ಥರದ್ದು ಶುಗರ್ಗೆ ಟ್ರೀಟ್ಮೆಂಟ್ ಇಲ್ಲ, ಇದು ಗುಳಿಗೆ ಇಲ್ಲ, ಏನು ಯಾವುದು ಥರದಿಲ್ಲ. ಅದು ಜೇಡ್ ವಾಟರು, ಈ ಥೆರಪಿ, ಆಟೋಮೆಟಿಕ್ಕು, ಮದರ್ ಸ್ಪೆಷಲ್. ಇಷ್ಟಕ್ಕೆ ಒಂದೇ ಗಂಟೆನಲ್ಲಿ 199 ಇರೋದು ಈಗ 150ಗೆ ಬಂದಿದೆ ಅಂದರೆ ಮತ್ತೆ ಇದಕ್ಕಿಂತ ಇನ್ನೇನು ಮೆರಕಲ್ ಬೇಕು ನಮಗೆ? ಎಲ್ಲಿ ಬಂದಿಲ್ಲ. ಆಗಿಲ್ಲ ಬಿಡ್ಸೋಕ್ಕೆ ಆಗೋದಿಲ್ಲ. ಇನ್ನು ಮೆಡಿಸಿನ್ ಹಂಗೆ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತದೆ. ಈಗ ನೋಡಿ ಕಡಿಮೆ ಆಗಿದೆಯಲ್ಲ, ಮತ್ತೆ ಇವು ಡಾಕ್ಟ್ರ್ ಹತ್ರ ಹೋಗ್ಬೇಕು. ಈಗ ಹಿಂಗೆ ಕಡಿಮೆ ಆಗಿದೆ ಅಂದ್ರೆ ಮತ್ತೆ ಡೋಸಸ್ ಕಡಿಮೆ ಅಂತ ತಗೋಬೇಕು. ನಾನು 190 ನಂದು ಬಿ ಪಿ ಇದ್ದಿದ್ದು. ಈ ಮನೆ ಚೆಕ್ ಮಾಡಿದ್ರು, ಇವ್ರ ಹತ್ರನೇ ಇದೆ. ಮನೆ ಚೆಕ್ ಮಾಡಿದ್ರೆ 96 ಇದೆ. ನನಗೆ ಇದಾಯ್ತು. ಈಗ ಬಿ ಪಿ ಇಷ್ಟು ಕಡಿಮೆ ಆಗಿದೆ ಅಂದರೆ ಇನ್ನೇನು ಬೇಕು ಹೇಳಿ. ಮತ್ತು ನನಗೆ ಮತ್ತೇನು ಗುಳಿಗೆ ಬಿಡೋದಕ್ಕೆ ಒಂದು ದಾರಿ ಆಯ್ತು ಇವೆಲ್ಲ ತೊಗೊಳೋದ್ರಿಂದ. ಇನ್ನು ಬಿ ಪಿನೇ ಹೋಗಿ ತಂದಮೇಲೆ ಗುಳಿಗೆ ನೆಸಿಟಿ ಇಲ್ಲ ಅನ್ನಿಸ್ತದೆ ನನಗೆಲ್ಲ. ಈ ಮ್ಯಾಟಿಂದ, ಈ ವಾಟ್ರಿಂದ, ಈ ಆಟೋಮೆಟಿಕ್ಕಿಂದ, ಚೇರಿಂದ ನಾನು ಬಂದಾಗಲಿದ್ದೇನೆ ಚೇರೇ ತಗೊತಾ ಇದ್ದೀನಿ. ಹಾಗಾಗಿ ನನಗೆ ಫುಲ್ಲು ಗುಣ ಆಗಿದೆ. ನನಗೆ ಏನಕ್ಕೋಸ್ಕರ ಚೇರೆ ಕೊಡ್ತಿದ್ರು ಅಂತ ಹೇಳಿ, ಅವರೊಬ್ಬರಿಗೆ ಮಾತ್ರ ಯಾಕೆ ಯಾವಾಗಲೂ ಚೇರೆ ಕೊಡ್ತೀರಿ ಅಂತ ಕೇಳುವಾಗ ಹೇಳಿ, ಏನಕ್ಕೋಸ್ಕರ ಚೇರೆ ಕೊಡ್ತಿದ್ದಾರೆ ನಿಮಗೆ? ಈಗ ನಾನು ಬಂದಾಗಲಿದ್ದ ಇವತ್ತೊಂದು ದಿವಸ ತೊಗೊಂಡಿದ್ದೀನಿ ಅದು ಆಟೋಮೆಟಿಕ್ಕು. ನಾನು ಬಂದ ದಿವಸ ಮಾತ್ರ ಇದು ತೊಗೊಂಡಿನಿ ಆಟೋಮೆಟಿಕ್ಕು. ನಾನು ಬಂದಾಗಲಿದ್ದ ಚೇರ್ ತಗೊಂತಿದ್ದೀನಿ. ಚೇರ್ ಹಾಕ್ತಂದಿನಿ ಅಂದರೆ ಇವರು ಹೇಳಿದರು, ಅಪ್ಪ ನಿಮ್ಗೆ ಯಾರಿಗಾನ ಸಹಾಯ ಮಾಡಿದರೆ ನಿನಗೆ ಚೇರ್ ಸಿಗ್ತದಪ್ಪ ಅಂತೇಳಿ. ಹಂಗಾಗಿ ನಾನು ಬಂದಂಗಲ್ಲ ನಿಂದೆ ದಿನಾಲು ಇಬ್ಬರು 3 ಬರ್ತಾಯಿದ್ರು. ಒಂದು ದಿವಸ ಆಫರ್ ಇಟ್ಟಿದ್ರು. ನಾನು ಎಷ್ಟು ಜನ ಕರ್ಕೊಂಬಂದ್ರೆ ಅಷ್ಟು ದಿನ ಚೇರೇನಮ್ಮ ಅಂತ ಕೇಳಿದೆ. ನೀವು ಎಷ್ಟು ಜನ ಕರ್ಕೊಂಬರ್ತೀರ ಅಷ್ಟು ದಿನ ಅಂದರು. ಒಂದು ದಿವಸ ಆಫರ್ ಕೊಟ್ಟಿದ್ರೆ 2 ದಿವಸಕ್ಕೆ 10 ಜನ ಬಂದುಬಿಟ್ರು. 10 ಚೇರ್ ಬರೆದುಬಿಟ್ರು. ಇನ್ನು ದಿನಾಲು 2 ಜನ ಬರೋದು, ಅವು 2 ಚೇರ್ ಮೆನ್ಷನ್ ಮಾಡ್ತಿದ್ದಾರೆ. ಹೀಗಾಗಿ ತಿಂಗಳ ಮೇಲೆ ಚೇರ್ ಆಗಿಬಿಟ್ಟವು. ನಾನು ಬರೀ ದಿನಾಲೇ ಚೇರೇ ತಗೊತಿದ್ದೀನಿ. ಹಾಗಾಗಿ ನಾನು ಬಂದಿರೋರೆಲ್ಲರೂ ಈಗ ನಾನು ಫಸ್ಟಿಗೆ ಎ ಬ್ಯಾಚಿಗೆ ಬರ್ತಿದ್ದೆ. ಅವರು ಈಗ ನಾನು ಕರ್ಕೊಂಬರೋರೆಲ್ಲರೂ ನನಗೇನು ಮುಂಚೆ ಬರ್ತಿದ್ದಾರೆ ಎ ಬ್ಯಾಚಿಗೆ, ಬಿ ಬ್ಯಾಚಿಗೆ. ನಾನೇ ಸಿ ಬ್ಯಾಚಿಗೆ, ಬಿ ಬ್ಯಾಚಿಗೆ ಓದ್ತಿದ್ದೀನಿ.
ಫಸ್ಟಿಗೆ. ಹಂಗಾಗಿ ನಾನು ಕರ್ಕೊಂಬಂದಿರೋರು ಕೂಡ ಆಫರ್ ತೊಗೊಂಡಿದ್ದಾರೆ. ಅದು ಇದು ಹೇಗಿದೆ ಚೇರ್ ಟ್ರೀಟ್ಮೆಂಟ್ ರೆಗ್ಯುಲರ್ ಆಗಿ ಮಾಡಿದಿರಲ್ಲ? ಸೂಪರ್ ಐತೆ. ಕೆಳಗೆ ಮದರ್ ಐತೆ, ಮೇಲೆ ಫಾದರ್ ಐತೆ. ಅದು ನನಗೆ ಈಗ ಮದರ್ ಕೆಳಗೆ ಫಾದಕ್ಕೆ, ಮೇಲೆ ಇದು ಅಮ್ಮಂಗೆ ಈಗ ಮೇಲೆ ಅದು ಬೆನ್ನು ಸ್ಪೈನಲ್ ಇದಾಗ್ತದೆ. ಅದಕ್ಕಾಗಿ ನಾನು ಏನು ಮಾಡಿದ್ದೆ, ದಿನಾಲು ಒಬ್ರಿಬ್ರು ಬಂದೇ ಬರ್ತಾರಲ್ಲ, ಚೇರ್ ಕೊಡ್ತಾರೆ. ಈಗ ಮದರ್ ಸ್ಪೆಷಲ್ ಕೆಳಗೆ, ಅದಕ್ಕೆ ಕೂಡ ಕೆಳಗೆ ಮದರ್ ಐತೆ, ಮೇಲೆ ಫಾದರ್ ಐತೆ. ಇನ್ನು 2 ಐತಂತೇಳಿ ನನ್ನಿಂದ ಬರೋರಿಗೆಲ್ಲ ಸಹಾಯ ಮಾಡ್ತಾಯಿದ್ದೀನಲ್ಲ, ಹಂಗಾಗಿ ನನಗೆ ಕಂಟಿನ್ಯೂ ಆಗಿ ಚೇರ್ ಕೊಟ್ಟಿದ್ದಾರೆ. ಇನ್ನು ಏಸದವಿ ನನ್ನ ಜಗ್ಗಿ ಜನ ಬರ್ತಾಯಿದ್ದಾರೆ, ದಿನಾಲ ಚೇರ್ ತಗೊಂಡು ಚೇರಿಂದಲೇ ನನಗೆ ಇಷ್ಟರ ಮಟ್ಟಿಗೆ ಚೆನ್ನಾಗಾಗಿದೆ. ನೀವೆಲ್ಲರೂ ಇನ್ನೊಬ್ರಿಗೆ ಆರೋಗ್ಯ ಹಂಚಿ ನೀವು ಚೇರ್ ಸ್ಪೆಷಲ್ ತೊಗೊಳ್ರಿ, ನಿಮಗೆ ಕೂಡ ನಿಮಗೆ ಜಲ್ದಿ ರಿಸಲ್ಟ್ ಸಿಗ್ತದೆ ಅಂತ ಹೇಳ್ತದೆ. ಇವತ್ತು ವಾಟರು 4 ಗ್ಲಾಸ್ ಕುಡಿದಿದ್ದೀನಿ ನೋಡಮ್ಮ. ನಾನು ಫಸ್ಟು ಮದರ್ ಸ್ಪೆಷಲ್ ತಗೋಬೇಕಾರೆ 1 ಲೋಟ ಕುಡ್ದಿದ್ದೀನಿ, ಮತ್ತು ಅದಕ್ಕೆ ಆಟೋಮೆಟಿಕ್ ಹೋಗ್ಬೇಕಾರೆ 1 ಕುಡ್ದಿದ್ದೀನಿ, ಮತ್ತು ಇದು ಮ್ಯಾಟ್ಗೆ ಹೋಗ್ಬೇಕಾದ್ರೆ 1 ಕೊಟ್ಟಿನಿ. ಈಗ ಶುಗರ್ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಕಾದ್ರೆ ಕೂಡ ಇನ್ನೊಂದು ಕುಡ್ದೀನಿ. 4 ಗ್ಲಾಸ್ ಕುಡಿದಿದ್ದೀನಿ. ಆಗ 4 ಗ್ಲಾಸಿಗೆ 30% ಶುಗರ್ ಕಡಿಮೆ ಆಗಿದೆ. ಆರಾಮ್. ಈಗ ಏನು ಅನಿಸ್ತದೆ ನನಗೆ, ಈಗ ಬಿಟ್ಬಿಡ್ಲಿ ಅನಿಸೈತಿ. ಇವತ್ತು ನಾಳೆ ಹೆಂಗೆ ಇಲ್ಲಿ ಥೆರಪಿ ಐತೆ, ಇನ್ನು ಟ್ಯಾಬ್ಲೆಟ್ ನಸಿಟ್ಟಿಲ್ಲ, ಈಗಾಗಲೇ ಡೌನ್ ಆಗ್ತಾ ಇದೆ ಅಲ್ಲ, ಇನ್ನು ಬಿಟ್ಟು ಸುಮ್ಮನೆ ಇಲ್ಲಿ ಎಕ್ಸಸೈಸ್ ನೀವು ಇಲ್ಲಿ ನಾವು ನಿಮಗೆ ಜೇಡ್ ವಾಟರ್ ಕೊಟ್ಟಿದ್ದೀವಿ, ಕಂಟ್ರೋಲ್ ಆಗಿದೆ. ನೀವು ಮನೆಗೆ ಹೋದ್ಮೇಲೆ ನಿಮ್ಮ ನೀರೇ ಕುಡಿತೀರಾ, ಮತ್ತೆ ಇಲ್ಲ ಹೆಚ್ಚಾಗ್ತತೆ ಅನ್ನೋದು ಆ ನಂಬಿಕೆ ನಾನು ತೆಗೆದುಬಿಡ್ತೀನಿ. ಏನಿದೆಯಲ್ಲ ಅದರಿಂದ ನಾನು ಹೊರಗೆ ಬಂದುಬಿಡ್ತೀನಿ. ಇವಾಗ ನೋಡಿ 190 ಇದ್ದದ್ದು 96ಗೆ ಬಂದೈತೆ. ಈಗ BP ಟ್ಯಾಬ್ಲೆಟ್ಸ್ ತಗೊಂಬಂದು ನಸಿಟ್ಟಿಲ್ಲ ನನಗೆ. ಈಗ ಅದನ್ನು ಬಿಡಲೇಬೇಕಾಗ್ತದೆ. ಈಗ ಡಾಕ್ಟ್ರ್ ಇನ್ನೂ ತಗೊಂಡಂಗೆ ಲೋ BP ಆಗಿಬಿಟ್ರೆ ಮತ್ತೆ ಪ್ರಾಬ್ಲಮ್ ಆಗ್ತತೇನೆ ಅಂತ ಅದನ್ನು ಬಿಡಲೇಬೇಕು ನಾನು. ಇವಾಗ ಮೊನ್ನೆ ರಿಸಲ್ಟ್ ನಾನು ನೋಡಿದ್ದೀನಲ್ಲ, ಈಗ ಹೋಗಿ ಬಿಡಲೇಬೇಕು ಅದನ್ನು. ಇನ್ನೂ ಸ್ವಲ್ಪ ದಿನ ಮಾಡ್ತಾ ಇದೊಂದು ತಿಂಗಳು ನೋಡಿ ಟ್ಯಾಬ್ಲೆಟ್ಸೇ ಬಿಟ್ಬಿಡ್ತೀನಿ. ನಾನೇ ಬಿಡ್ಬೇಕು ಅನಿಸುತ್ತೆ. ನಾನು ಡಾಕ್ಟ್ರ್ ಸಜೆಷನ್ ತೊಗೊತೀನಿ, ಹೋಗ್ತೀನಿ ಇವತ್ತು ಕೇಳೇ ಬಿಡ್ತೀನಮ್ಮ. ನೀವೆಲ್ಲರಿಗೆ ಹೊಸ್ದಾಗಿ ಬಂದವರಿಗೆಲ್ಲ ಒಂದು ಮಾತು ಹೇಳ್ತೀನಿ. ಈಗ ಏನು ಹೊಸ್ದಾಗಿ ಬಂದಿದ್ದೀರಲ್ಲ, ಈ ಜಾಗ ಮತ್ತೆ ಬೇರೆ ಕಡೆಗೆ ಎಲ್ಲಿ ಸಿಗೋದಿಲ್ಲ ನಿಮಗೆ. ಒಳ್ಳೆ ಜಾಗ ತೋರಿಸಿದ್ದಾರೆ, ನಿಮಗೆಲ್ಲ ಒಳ್ಳೇದು ಹೇಳಿದ್ದಾರೆ. ಅವ್ರ ಮಾತು ಕೇಳ್ಕೊಂಡು ಒಳ್ಳೆ ಪ್ಲೇಸ್ಗೆ ಬಂದಿದ್ದೀರಿ. ನಿಮಗೆಲ್ಲ ಈ ಥೆರಪಿಯಿಂದ ನಿಮಗೆ ಏನೇನೇನೇನು ಆಗೋದಿಲ್ಲ, ಆರೋಗ್ಯವಾಗಿ ಆಗ್ತೀರಿ. ಸುಮ್ಮನೆ ಎಲ್ಲರೂ ಈಗ ಅವರು ಇವರು ಎಲ್ಲ ಹೇಳ್ತಾ ಇರ್ತಾರೆ, ಅಲ್ಲಿ ಕರೆಂಟು ಕೊಡ್ತಾರೆ, ಬ್ಲಡ್ಡು ಇದಾಗ್ತತೆ, ಸುಡ್ತತೆ, ಹಂಗಾಗ್ತತೆ, ಕರ್ಗಾಗ್ತತೆ. ಬ್ಲಡ್ಡು ಆಲ್ರೆಡಿ ನಮಗೆ ಕರ್ಗಾಗೋಗ್ಬಿಟ್ಟತೆ. ಈಗ ಕೆಂಪಗೆ ಮಾಡ್ಕೊಂಬಕ್ಕಾಗೆ ನಾವು ಬರ್ತಾಯಿದ್ದೀವಿ ಇಲ್ಲಿಗೆ. ಆ ಬ್ಲಡ್ ಕರ್ಗಾದಂಗೆಲ್ಲ ನಮಗೆ ಆಯುಷ್ ಹೆಚ್ಚಾಗಿ ನಮ್ಗೆ ಹಾರ್ಟ್ ಅಟ್ಯಾಕು, BP, ಶುಗರು ಹಂಗೆ ಆಗೋದಿಲ್ಲ. ಇಲ್ಲಿ ನಮಗೆ ತಿಳಿಯಾಗೆ ರಕ್ತ ಆಗ್ತಿದೆ ಈ ಥೆರಪಿಯಿಂದ. ಹಂಗಾಗಿ ಸುಮ್ಮನೆ ಅವ್ರು ಹೇಳೋದು ಇವ್ರು ಹೇಳೋದು ಯಾರು ಕೇಳೋಕೆ ಹೋಗ್ಬೇಡ್ರಿ. ನಮಗೆ ಕರೆಂಟ್ ಅಂದ್ರೆ ಕರೆಂಟ್ ಹಿಡಿತೈತೆ, ಕರೆಂಟ್ಲಿಂದ ಕೊಡ್ತಾರೆ. ಕರೆಂಟಿಂದಲ್ಲ, ಇಲ್ಲೈತೆ ನೋಡಿ ಕರೆಂಟ್ ಹೋಗೋದು. ಆ ಕರೆಂಟ್ ಹಿಡ್ಕೊಂಡು ಹೋಗಿ ಕರ್ಗಾಗ್ಬಿಡ್ತೀವಿ. ಈ ಕರೆಂಟು ನಮ್ಮ ರಕ್ತ ಕೆಂಪಗೆ ಮಾಡಿ ಎಲ್ಲ ಫುಲ್ಲು ಫಿಟ್ನೆಸ್ಸಾಗಿ ಮಾಡ್ತತೆ. ಈ ಥೆರಪಿ ತಗೊಂಡ್ರಿಂದ ನೀವು ಹೊಸ್ದಾಗಿ ಬಂದಿರೋರಿಗೆಲ್ಲ ಹೊರಗಳರ ಮಾತು ಯಾರು ಕೇಳೋಕೆ ಹೋಗ್ಬೇಡ್ರಿ. ಸುಮ್ಮನೆ ಅದು ಹಂಗೆ ಇದು ಹಿಂಗೆ ನಮ್ಮನ್ನು ಚೇಂಜ್ ಮಾಡೋಕೆ ಇದು ಮಾಡ್ತಾರೆ. ಸುಸ್ತಾಗ್ತದೆ. ನಮ್ಗೆ ಮೊದಲೇ ಹೇಳ್ತಾರೆ. ಈಗ ನಾವು ಹೊಸ್ದಾಗಿ ಬಂದವರಿಗೆ ಒಂದು 4 ದಿವಸ 1 ವಾರ ಮಾಡಿದ ತಕ್ಷಣ ಸುಸ್ತಾಗ್ತದೆ. ಈಗ ನಮ್ಮ ಹೆಣ್ಮಕ್ಳಿಗೆ ಫುಲ್ಲು ಜ್ವರ ಬಂದಿದೆ, ಜ್ವರ ಬಂದು ತೆಲ್ಲ ಬಂದು ಸುಸ್ತು. ನಾನು ಕರ್ಕೊಂಡು ಬಂದಿದ್ದೀನಿ. ಯಾಕೆ ಭಯ ಬೀಳ್ಬೇಕು? ಇದು ಹೊರಗೆ ತೆಗಿತೈತೆ. ಈಗೇನಿತ್ತಲ್ಲ ಅದು ಹೊರಗೆ ತೆಗಿತೈತೆ. ಇಲ್ಲೇ ಇದ್ದಾರೆ ನಮ್ಮ ಹೆಣ್ಮಕ್ಳು, ಸುಸ್ತು ಫುಲ್ಲು ಜ್ವರ. ಹಾಗಾಗಿ ರಿಸಲ್ಟ್ ಬಂದೈತೆ ಅವಳಿಗೆ, ಜಲ್ದಿ ಬಂದೈತೆ. ಈಗ ಹಂಗೆ ಇರ್ತಿದ್ಲು, ಇದು ಮಾಡ್ಕೊಂಡಿಲ್ಲ ಅಂದರೆ ಅದು ಹಂಗೆ ಒಳಗೆ ಹಂಗೆ ಇರ್ತಿತ್ತು. ಹಾಗಾಗಿನೇ ಈ ಒಂದು ಥೆರಪಿಯಿಂದ ಕಂಪಲ್ಸರಿಗೆ ಎಲ್ಲರೂ ಗುಣಮುಖರಾಗ್ತೀವಿ. ನೀವು ಯಾವುದಕ್ಕೂ ಯಾರು ಹೇಳಿದ್ರೆ ತಲೆ ಕೆಡಿಸ್ಕೊಬೇಡ್ರಿ. ನೀವು ಇನ್ನೊಬ್ಬರಿಗೆ ಹೇಳ್ರಿ. ಇಲ್ಲಿ ನಾವೇನು ಹೇಳ್ತಿದ್ದೀವನ್ನಲ್ಲ, ಇಲ್ಲಿ ಯಾವುದೇ ಥರದ್ದು ನೀವೇನು ಹೊಸ್ದಾಗಿ ಬಂದಿರೋರಿಗೆಲ್ಲ ಭಯ ಬೀಳೋದು ಬೇಡ. ನಮಗೆಲ್ಲ ಇದೆಲ್ಲ ರೋಗ ಇವೆಲ್ಲ ಕಾಯಿಲೆ ಹೊರಗೆ ಹೋಗ್ಬೇಕಂದ್ರೆ ಇವೆಲ್ಲವೂ ಸಹಜ ಬರ್ತವೆ. ಇವಕ್ಕೆಲ್ಲ ಮೇಡಮ್ ಅವ್ರು ಎಲ್ಲ ರೀತಿಯಾಗಿ ನಮಗೆ ಧೈರ್ಯ ಸಜೆಷನ್ ಎಲ್ಲರೂ ಹೇಳ್ತಾರೆ. ಅದನ್ನು ತೊಗೊಂಡು ನೀವು ಹೊಸಬರು ಮಾತ್ರ ಯಾರು ಈಗೇನು ಬಂದಿದ್ದೀರಲ್ಲ, ನನಗೆ ಆರಾಮಿಲ್ಲ, ಜ್ವರ ಬಂದು ಅಲ್ಲಿ ಹೋದಾಗ ಜ್ವರ ಬಂದ್ಬಿಟ್ಟು, ಕೈಕಾಲು ನೋವು, ತಲೆನೋವು ಬಂದ್ಬಿಡ್ತು, ನಾನು ಬೇಸಿದ್ದೆ, ಇವು ಬರಲೇಬೇಕು. ಇವು ಬಂದೇ ಹೊರಗೆ ಹೋಗ್ಬೇಕು.
ಹಂಗಾಗಿನೇ ಇವು ಬರ್ತವೆ. ಅದಕ್ಕಾಗಿ ಇದು ಮಾಡ್ಸ್ಕೊಂಡಿದ್ದಕ್ಕೆ ಬಂತು. ಯಾಕೆ ಬಂತಂದರೆ ನಮ್ಮ ರೋಗ ಹೊರಗೆ ಹೋಗೋಕ್ಕಾಗಿಯೇ ಇದು ಬಂತು ಆ ಕಾಯಿಲೆ. ಅದಕ್ಕಾಗಿಯೇ ತಲೆ ಕೆಡ್ಸ್ಕೊಂಬಂದು ಬೇಡ. ಹೊಸಬರು ಎಲ್ಲರೂ ದಿನಾಲೇ ಬಂದ್ರೆ ಕಂಟಿನ್ಯೂ ಬರ್ರಿ, ಒಂದು 20 ಡೇಸ್ 30 ಡೇಸ್ ಬರ್ರಿ, ಎಲ್ಲ ರೋಗಗಳಿಂದ ನೀವು ಗುಣಮುಖರಾಗ್ರಿ. ಥ್ಯಾಂಕ್ ಯು.